ಈಗ ತೋರಿಸ್ತಾ ಇರೋ ಪ್ರೀತಿನೇ ನನಗೆ ಕನ್ಸು ಕಾಣ್ತಾ ಇದ್ದೆ. ಈಗ ತೋರಿಸ್ತಾ ಇರೋ ಪ್ರೀತಿನೇ ಕಾಮೆಂಟ್ಸ್ ಆಗಿರಲಿ ಒಂಚೂರು ಸಪೋರ್ಟ್ ಮಾಡಿದ್ರು ನನಗೆ ಹೇಳೋಕ್ಕಾಗ್ದಿರೋಷ್ಟು ಖುಷಿ ಸರ್. ಕಟ್ಔಟ್ ಅಂತೂ ಹಾಕಿದ್ರೆ ನನಗಂತೂ ನಾನು ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನನಗೆ ಈ ಚಿಕ್ಕ ಈ ಕಟ್ಔಟ್ಸ್ ಈ ಹಿಂದೆ ಇರೋ ಕಟ್ಔಟ್ ಇದನ್ನೆಲ್ಲ ನೋಡಿದ್ರೆ ನನಗೆ ಉಮ್ಮ ಅಂತ ಸಿನಿಮಾ ಅಂತ ನಮ್ಗೆ ಒಂದು ದೊಡ್ಡ ಒಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಸರ್. ಜರ್ನಿ ನೆನ್ಸ್ಕೊಂಡ್ರೆ ಅಷ್ಟು ದೂರದಿಂದ ಇಷ್ಟು ದೂರ ಬಂದು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಕೊನೆಗೂ ನೆರವೇರ್ತಾ ಇದೆಯಲ್ಲ ಕನಸು ಅಂತ. ಸೊ ಇನ್ನು ಸಮರ್ದು ಎಲ್ಲ ದೊಡ್ಡ ದೊಡ್ಡ ಕಟ್ಔಟ್ ನೋಡಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಅಯ್ಯೋ ನಿಜವಾಗ್ಲೂ ಗೊತ್ತಿಲ್ಲ. ಪ್ರಾಬಬ್ಲಿ ನಾನು ಖುಷಿಯಲ್ಲಿ ಕಣ್ಣೀರು ಹಾಕ್ಬೋದೇನೆ. ಸರ್ ನೀವು ಎಷ್ಟು ಎಕ್ಸೈಟ್ ಆಗಿ ಸರ್, ಜನಗಳು ವಿಜಿಲ್ ಹೊಡಿತಾರೆ, ಒಂದು ಕಡೆ ಚಪ್ಪಾಳೆ ಅಂತ ಇರ್ತಾರೆ, ಕೂತ್ಕೊಂಡು ಜನಗಳು ಗೊತ್ತಾಗಿ ಸುಮ್ಮನೆ ಬಂದು ಸೆಕೆಂಡ್ ನೋಡ್ತಾ ಇದ್ರೆ ಯಾವ ಥರ ಫೀಲ್ ಆಗ್ತಿರುತ್ತೆ ನಿಮಗೆ? ನಿಮ್ಮ ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾರೆ. ಗೊತ್ತಿಲ್ಲ ಸರ್, ನಾನು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ ಹೋಗಿ ಅಲ್ಲಿ ನಾನಂತೂ ವಿಸಲ್ ಹೊಡೆದು ಡ್ಯಾನ್ಸ್ ಮಾಡಿ ಅಲ್ಲಿ ಹೂವೆಲ್ಲ ಎಸ್ಕೊಂಡು ಅದು ಆ ಥರ ಮಜಾ ನಾನು ನೋಡಿರೋದು ಆ ಎನರ್ಜಿ ನೋಡಿರೋದು ಥಿಯೇಟ್ರಲ್ಲಿ. ಆ ಥರ ನನಗೆ ಒಂದಿನ ಬರುತ್ತೆ ಅಂತ ನಾನು ಇನ್ನೂ ಕನ್ಸು ಕಾಣ್ತಾ ಇದ್ದೀನಿ. ಬಟ್ ಅದು ಬಂದರೆ ಅಂತೂ ಹೇಳೋಕ್ಕಾಗಲ್ಲ ಸರ್, ಅಷ್ಟೊಂದು ಖುಷಿ ಇರುತ್ತೆ. ಮೇಡಮ್ ನೀವು ಯಾವ ಥರ ಡ್ಯಾನ್ಸ್ ಮಾಡಿದ್ರಲ್ಲ ಸಿಂಗಲ್ ಸ್ಕ್ರೀನ್ಗೆ ಹೋಗ್ಬಿಟ್ಟು? ಸಿಂಗಲ್ ಸ್ಕ್ರೀನ್ಗೆ ಹೋಗಿದ್ದೀನಿ ನಾನು. ಡ್ಯಾನ್ಸ್ ಎಲ್ಲ ಮಾಡೋ ಅವಕಾಶ ಸಿಕ್ಕಿಲ್ಲ. ತುಂಬ ಆಸೆ ಇದೆ. ನಾನೇ ಮಾಡಿಸ್ತೀನಿ ಬಿಡಿ ಸರ್, ನಾನೀಗ ಈ ಸಿನಿಮಾಗೆ ಡ್ಯಾನ್ಸ್ ಮಾಡಿಸ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕೌಟ್ ಡ್ಯಾನ್ಸ್ ಎಲ್ಲರೂ ಫಸ್ಟ್ ಟೈಮ್ ಆಗೋದು ಅಪ್ಪು ಸರ್. ನೀವು ಯಾವ ಥರ ಅಪ್ಪು ಸರ್ ಮೀಟ್ ಮಾಡಿದ್ರೆ ತಂದ್ರೆ ತುಂಬ ಕ್ಲೋಸ್ ಆಗಿದ್ರು ಅವ್ರ ಜೊತೆ, ನೀವು ಯಾವ ಥರ ಮೀಟ್ ಮಾಡಿದ್ರೆ ಅಂತ? ಇಲ್ಲ ಸರ್, ನನಗೆ ಆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಬಟ್ ಅವ್ರನ್ನ ಸಿನಿಮಾದಲ್ಲಿ ನೋಡಿ, ಈಗ ಸಿನಿಮಾ ಆಚೆನೂ ನೋಡಿ ಹೇಗೆ ಅವ್ರ ಇನ್ಸ್ಪಿರೇಷನ್ ಎಷ್ಟೊಂದು ಜನಕ್ಕೆ ಆಗಿದ್ದಾರೆ, ಅದಂತೂ ನನಗೆ ತುಂಬ ಖುಷಿ ಆಯಿತು ಸರ್. ಆ ಥರ ದೊಡ್ಡ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೊಂದು ಅದ್ಭುತವಾದ ಸಿನಿಮಾ ನಮಗೆ ಇವಾಗೂ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಕೊಡ್ತಾ ಇರೋದು ತುಂಬ ಖುಷಿಯಾದ ವಿಷಯ ಸರ್. ಆ ನೆನಪು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಎನರ್ಜಿ ಅವ್ರು ನಮ್ಮ ಜೊತೆನೇ ಇರುತ್ತೆ ಅಂತ ಹೇಳಿ ಸರ್. ಅಂದರೆ ನನ್ನ ಈಗ ಹೇಗೆ ನೀವು ನಿಮ್ಮ ಟೈಮ್ನ ನಮ್ಗೆ ಕೊಟ್ಟು ನಮಗೆ ಇಂಟರ್ವ್ಯೂ ಮಾಡ್ತಿದ್ದೀರಾ, ಆ ಥರ ನಾನು ಜೀವನದಲ್ಲಿ ಇಂಟರ್ವ್ಯೂ ಮಾಡಿದ್ದೆ. ಆ್ಯಂಡ್ ಮೊದಲನೇ ಸತಿ ನನ್ನ ಜೀವನದಲ್ಲೇ ಇಂಟರ್ವ್ಯೂ ಮಾಡೋದು ಅಪ್ಪು ಸರ್ ನಾನು. ಸೊ ಚಿಕ್ಕ ವಯಸ್ಸಲ್ಲಿ ಅಂದರೆ ನಾವು ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಅರಸಿ ಅಂತ ಹೇಳಿ. ಸೊ ಆ ಸೀರಿಯಲ್ ಮುಖಾಂತರ ಎಲ್ಲರೂ ಹೋಗಿ ಒಂದು ಸೆಗ್ಮೆಂಟಲ್ಲಿ ಅಪ್ಪು ಸರ್ನ ಇಂಟರ್ವ್ಯೂ ಮಾಡಿದ್ದು ಉಂಟು. ಅವ್ರ ಮನೆಗೆ ಹೋಗಿ ಈಗಲೂ ನಾಪ್ಕದೆ ನಂಗೆ. ಅವ್ರ ಮನೆಗೆ ಹೋದಾಗ ನಮ್ಮೆಲ್ರಿಗೂ ಲಾಸ್ಟಲ್ಲಿ ಚಾಕ್ಲೇಟ್ಸ್ ಕೊಟ್ಟು ಮಕ್ಕಳಿಗೆಲ್ಲ ಅವ್ರ ಮನೆ ಒಳಗಡೆ ಮನೇನ ನೋಡೋಕೆ ಬಿಟ್ಟು ಅಲ್ಲಿ ರಾಜ್ಕುಮಾರ್ ಸರ್ದು ದೊಡ್ಡ ಫೋಟೋ ಇದೆ, ಅದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ನಮಗೆ. ಆ್ಯಂಡ್ ಅವಾಗಲೂ ಅಪ್ಪು ಸರ್ ಅವಾಗಲೇ ಯೂಸ್ ಲೈಕ್ ಕ್ರೇಜಿ ಫ್ಯಾನ್ಸ್ ಇದ್ರು ಅಪ್ಪು ಸರ್ಗೆ. ನಾವು ಚುಲ್ಟಾಣಿ ಪುಟಾಣಿ ಫ್ಯಾನ್ಸ್ ಅವಾಗ. ಬಟ್ ಇವಾಗ ಅರ್ಥ ಆಗುತ್ತೆ ಸರ್ ಅವರೆಷ್ಟು ಹಾರ್ಡ್ ವರ್ಕ್ ಮಾಡಿದರು ಅಂತ. ಅಂದರೆ ಅವ್ರ ಮನೇಲಿ ಎಲ್ಲರೂ ಅಚೀವರ್ಸ್ ಆಬ್ವಿಯಸ್ಲಿ. ಆ್ಯಂಡ್ ಅದೆಲ್ಲ ಅಂದರೆ ಅವ್ರು ಯಾರೂ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಪ್ಪ ಮಾಡಿದ್ದಾರೆ ಅಂತ. ಅವರು ತಾವೇ ಕಷ್ಟಪಟ್ಟು ಎಲ್ಲವನ್ನೂ ಮಾಡಿ ಒಂದು ಸ್ಫೂರ್ತಿಯಾಗಿ ನಿಂತ್ಕೊಂಡ್ರಲ್ಲ, ಅದು ಹ್ಯಾಟ್ಸ್ ಆಫ್. ಖಂಡಿತ ಬರಲೇಬೇಕು. ಸುದೀಪ್ ಸರ್ ನಾವು ಇಂದ್ರಜಿತ್ ಸರ್ ಕರೆದಿರ್ತಾರೆ. ಇಂದ್ರಜಿತ್ ಸರ್ ಆ್ಯಂಡ್ ಸುದೀಪ್ ಸರ್ ಆರ್ ಕ್ಲೋಸ್ ಫ್ರೆಂಡ್ಸ್ ಅಂತ. ನಮ್ಮ ಗೌರಿ ಚಿತ್ರ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ನಮ್ಮಂಥ ಹೊಸ ಕಲಾವಿದರಿಗೆ ಬಂದು ಸಪೋರ್ಟ್ ಮಾಡಿ ಕನ್ನಡ ಚಿತ್ರ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಯವಿಟ್ಟು ಬಂದು ನಮ್ಮ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲಿ ಟಿಕೆಟ್ ತಗೊಂಡು ನೋಡಿ. ಪೈರಸಿ ದಯವಿಟ್ಟು ನಿಲ್ಲಿಸಿ. ಆ್ಯಂಡ್ ಕನ್ನಡಿಗರೇ, ಹೊಸಬ್ರನ್ನ ನಾವು ಕನ್ನಡಿಗರೇ ನೀವೇ ಬೆಳೆಸಬೇಕು. ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಮುಂದೆ ಇನ್ನೂ ಒಂದಷ್ಟು ಕನಸುಗಳು ನನಸಾಗ್ತಾ ಹೋಗ್ತವೆ. ಬೇರೆಯವ್ರಿಗೂ
ನಾನು ಮಾಡಬೇಕು ಅನ್ನೋ ಛಲ ಹುಟ್ಕೊಳ್ಳುತ್ತೆ. ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಿಂದ ನಮ್ಮ ಇಂಡಸ್ಟ್ರಿನ ಇನ್ನೂ ಒಂದು ಮಟ್ಟಿಗೆ ತೊಗೊಂಡು ಹೋಗೋಣ ಅಂತ ಕೇಳ್ಕೊತೀನಿ. ಅದೇನೆ ಪೈರಸಿ ಮಾಡಿಬಿಡಿ, ಅದೇನೆ ಮೊಬೈಲಲ್ಲಿ ಸಿನಿಮಾ ನೋಡ್ಬಿಡಿ, OTT ರಿಲೀಸ್ ಆಗೋವರೆಗೂ ಕಾಯಬೇಡಿ. ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ನೋಡಿ. ಆಮೇಲೆ ಕಂಪ್ಲೇಂಟ್ ಮಾಡಬಾರ್ದಲ್ಲ, ಅಯ್ಯೋ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ. ಅದಕ್ಕೆ ಬಂದಿದ್ದ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೊ ಮಚ್ ಇಬ್ರುಗಳಲ್ಲಿ. ಆಮೇಲೆ ಇಬ್ರು ಪೇರ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಹೇಳೋಣ ಅಂತ ಅನ್ಕೊಳ್ತದೆ, ತುಂಬಾ ಚೆನ್ನಾಗಿದೆ. ಇಬ್ರು ಪೇರಲ್ಲಿ ಇನ್ನೊಂದು ಸಾಕಷ್ಟು ಸಿನಿಮಾ ಬರಲಿ, ಎಲ್ಲ ಸಿನಿಮಾ ಕೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.